ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರ ತನ್ನ ನಿವೃತ್ತಿಯ ಹೊತ್ತಿಗೆ ಒಂದು ಸ್ವಂತ ಮನೆ ಕಟ್ಟೋದು ಕಷ್ಟದ ಕೆಲಸ. ಸಾಲ ಮಾಡಿ EMI ಕಟ್ಟಿ ಸುಸ್ತಾಗ್ತಾರೆ. ಆದರೆ ನಮ್ಮ ರಾಜ್ಯದ ಅಧಿಕಾರಿಯೊಬ್ಬರ ಇಂಥ ಮನೆಗಳು ಎಷ್ಟಿತ್ತು ಗೊತ್ತಾ? ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಮನೆಗಳು, 4 ಸೈಟ್ ಮತ್ತು 26 ಕೋಟಿಗೂ ಅಧಿಕ ಆಸ್ತಿ. ಹೌದು, ನೀವು ಕೇಳ್ತಿರೋದು ನಿಜ. ಕರ್ನಾಟಕದಲ್ಲಿ ಮತ್ತೆ ಲೋಕಾಯುಕ್ತ ಸದ್ದು ಮಾಡಿದೆ. ಅರಣ್ಯ ಇಲಾಖೆಯ ಅಧಿಕಾರಿಯೊಬ್ಬರ ಮನೆ ಮೇಲೆ ನಡೆದ ದಾಳಿಯಲ್ಲಿ ಅಧಿಕಾರಿಗಳೇ ಬೆಚ್ಚಿ ಬೀಳುವಂತ ಆಸ್ತಿ ಪತ್ತೆಯಾಗಿದೆ. ಅಷ್ಟಕ್ಕೂ ಯಾರು ಈ ಕುಬೇರ ಅಧಿಕಾರಿ? ಇಷ್ಟೊಂದು ಆಸ್ತಿ ಎಲ್ಲಿಂದ ಬಂತು? ಬೆಂಗಳೂರಿನಲ್ಲಿ ಲಂಚ ಸ್ವೀಕರಿಸುವಾಗಲೇ ಸಿಕ್ಕಿಬಿದ್ದಿರೋ ಆ ಪೊಲೀಸ್ ಅಧಿಕಾರಿ ಯಾರು? ಎಲ್ಲ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ವಿಷಯ ಏನಪ್ಪಾ ಅಂದರೆ, ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳ ಎದೆಯಲ್ಲಿ ಲೋಕಾಯುಕ್ತ ಪೊಲೀಸರು ನಡುಕ ಹುಟ್ಟಿಸಿದ್ದಾರೆ. ಈಗ ಈ ಲೋಕಾಯುಕ್ತರ ಬಲೆಗೆ ಬಿದ್ದಿರೋದು KS ಅಧಿಕಾರಿ ಅಂದರೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿದ್ರು. ನಿಮಗೆ ಗೊತ್ತೇ ಇದೆ ಈ ಭೂಸ್ವಾಧೀನ ಅನ್ನೋ ಜಾಗದಲ್ಲಿ ಎಂಥ ವ್ಯವಹಾರಗಳು ನಡೀತವೆ ಅಂತ. ಅಲ್ಲಿಂದ ಇವರು ಇತ್ತೀಚೆಗೆ ಅರಣ್ಯ ಇಲಾಖೆಯ ಶಿವಮೊಗ್ಗ ವಿಭಾಗದ ಮ್ಯಾನೇಜರ್ ಆಗಿ ವರ್ಗಾವಣೆಯಾಗಿದ್ರು. ಇನ್ನೂ ಅಲ್ಲಿಗೆ ಹೋಗಿ ಡ್ಯೂಟಿಗೆ ಜಾಯಿನ್ ಆಗಿರಲಿಲ್ಲ. ಅಷ್ಟರಲ್ಲೇ ಲೋಕಾಯುಕ್ತ ಟೀಮ್ ಇವರ ಮನೆಯ ಬಾಗಿಲು ತಟ್ಟಿದೆ. ಬೆಂಗಳೂರು ನಗರ ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜ್ ಅವರ ನೇತೃತ್ವದಲ್ಲಿ ತೇಜಸ್ ಕುಮಾರ್ ಅವರಿಗೆ ಸೇರಿದ 5 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆದಿದೆ. ಈ ವೇಳೆ ಸಿಕ್ಕಿರೋ ಆಸ್ತಿ ಲಿಸ್ಟ್ ನೋಡಿದ್ರೆ ಎಂಥವರ ತಲೆಯೂ ತಿರುಗತ್ತೆ. ಒಂದೆರಡಲ್ಲ, ಬರೋಬ್ಬರಿ 8 ಐಷಾರಾಮಿ ಮನೆಗಳು, ಬೆಂಗಳೂರಿನಂಥ ಜಾಗದಲ್ಲಿ 4 ಸೈಟ್ಗಳು, ಸುಮಾರು 14 ಎಕರೆಗೂ ಹೆಚ್ಚು ಕೃಷಿ ಜಮೀನು. ಇನ್ನು ಇವರ ಬಳಿ ಇದ್ದ ವಾಹನಗಳ ಮೌಲ್ಯವೇ ಬರೋಬ್ಬರಿ 92 ಲಕ್ಷ ರೂಪಾಯಿಗಳು. ಒಟ್ಟಾರೆ ಲೆಕ್ಕ ಹಾಕಿದ್ರೆ ಇವರ ಬಳಿ ಪತ್ತೆಯಾಗಿರೋ ಅಕ್ರಮ ಆಸ್ತಿಯ ಮೌಲ್ಯ ಬರೋಬ್ಬರಿ 26 ಕೋಟಿ 65 ಲಕ್ಷ ರೂಪಾಯಿಗಳು. ಇತ್ತೀಚಿನ ದಿನಗಳಲ್ಲಿ ಒಬ್ಬನೇ ಅಧಿಕಾರಿಯ ಬಳಿ ಇಷ್ಟೊಂದು ದೊಡ್ಡ ಮಟ್ಟದ ಅಕ್ರಮ ಆಸ್ತಿ ಸಿಕ್ಕಿರೋದು ಇದೇ ಮೊದಲು. ವಿಶೇಷ ಅಂದ್ರೆ, ಇವರು ಚಿತ್ರದುರ್ಗದಲ್ಲಿ ಒಂದು ರೆಸಾರ್ಟ್ ಕೂಡ ಹೊಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಲ್ಲೂ ಕೂಡ ಪರಿಶೀಲನೆ ನಡೆದಿದೆ. ಇವರ ಆದಾಯಕ್ಕೂ ಇವರು ಮಾಡಿರೋ ಆಸ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ದೂರು ಬಂದ ಹಿನ್ನೆಲೆಯಲ್ಲಿ ಈ ದಾಳಿ ಆಗಿದೆ. ಸದ್ಯಕ್ಕೆ ಸಿಕ್ಕಿರೋದು ಇವರ ಹಾಗೂ ಇವರ ಕುಟುಂಬಸ್ಥರ ಹೆಸರಲ್ಲಿ ಇದ್ದ ಬರೀ ಸ್ಥಿರಾಸ್ತಿಯ ಲೆಕ್ಕ ಮಾತ್ರ. ಇನ್ನು ಬ್ಯಾಂಕ್ ಲಾಕರ್, ಬೇನಾಮಿ ಆಸ್ತಿ ಏನಾದರೂ ಇದೆಯಾ ಅಂತ ಅಧಿಕಾರಿಗಳು ಜಾಲಾಡ್ತಿದ್ದಾರೆ. ಸದ್ಯಕ್ಕೆ ತೇಜಸ್ ಕುಮಾರ್ ವಿರುದ್ಧ FIR ದಾಖಲಾಗಿದೆ. ಒಂದೆಡೆ KS ಅಧಿಕಾರಿಯ ಆಸ್ತಿ ನೋಡಿ ತಲೆ ತಿರುಗ್ತಾ ಇದ್ರೆ, ಇತ್ತ ಇನ್ನೊಂದು ಕಡೆ ಜನರಿಗೆ ನ್ಯಾಯ ಕೊಡಿಸಬೇಕಾದ ಪೊಲೀಸ್ ಅಧಿಕಾರಿಯೇ ಲಂಚದ ಆಸೆಗೆ ಬಿದ್ದು ಅಂಧರಾಗಿದ್ದಾರೆ. ಬೆಂಗಳೂರಿನ KP ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಈಗ ಲೋಕಾಯುಕ್ತ ಜೈಲು ಸೇರಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನ್ ಗೊತ್ತಾ? ಉದ್ಯಮಿ ಮೊಹಮ್ಮದ್ ಅಖ್ತರ್ ಅನ್ನೋರ ವಿರುದ್ಧ ಚೆಕ್ ಬೌನ್ಸ್ ಮತ್ತು ಹಣ ವಂಚನೆ ಕೇಸ್ ಒಂದಿತ್ತು. ಆ ಕೇಸ್ನಲ್ಲಿ ಕೋರ್ಟ್ಗೆ ಅಖ್ತರ್ ಪರವಾಗಿ ವರದಿ ಸಲ್ಲಿಸೋದಕ್ಕೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಏನೋ 1000 ರೂಪಾಯಿ ಲಂಚ ಕೇಳಿರ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ ಇಲ್ಲಿ ನಡೆದಿದ್ದು ಹಾಗಲ್ಲ. ಇವರು ಕೇಳಿದ್ದು ಎಷ್ಟು ಲಂಚ ಗೊತ್ತಾ? ಬರೋಬ್ಬರಿ 5 ಲಕ್ಷ ರೂಪಾಯಿ. ಕೊನೆಗೆ ಚೌಕಾಶಿ ಮಾಡಿ 4 ಲಕ್ಷ ರೂಪಾಯಿಗೆ ಡೀಲ್ ಕುದುರಿಸಿದ್ರು. ಆದರೆ ಇಲ್ಲೇ ಆಗಿದ್ದು ಟ್ವಿಸ್ಟ್. ಇನ್ಸ್ಪೆಕ್ಟರ್ ವಾಟ್ಸ್ಆ್ಯಪ್ ಕಾಲ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದನ್ನ ಉದ್ಯಮಿ ಅಖ್ತರ್ ತನ್ನ ಹೆಂಡತಿಯ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ರು. ಇದೇ ಸಾಕ್ಷಿಯಾಗಿ ಇಟ್ಕೊಂಡು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಗುರುವಾರ ಸಂಜೆ ಚಾಮರಾಜಪೇಟೆಯ CAR ಮೈದಾನದ ಬಳಿ ಹಣ ತಗೊಂಡು ಬರೋದಕ್ಕೆ ಇನ್ಸ್ಪೆಕ್ಟರ್ ಹೇಳಿದ್ರು. ಅಲ್ಲಿ ಅಖ್ತರ್ ಅವರಿಂದ 4 ಲಕ್ಷ ಕ್ಯಾಶ್ ಇಸ್ಕೊಳ್ಳುವಾಗ ಹೊಂಚು ಹಾಕಿ ಕುಳಿತಿದ್ದ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಇನ್ಸ್ಪೆಕ್ಟರ್ ಸಾಹೇಬ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಕಡೆ 26 ಕೋಟಿ ಆಸ್ತಿ ಮಾಡಿದ ಅಧಿಕಾರಿ, ಇನ್ನೊಂದು ಕಡೆ 4 ಲಕ್ಷಕ್ಕೆ ಕೈವಡ್ಡಿ ಸಿಕ್ಕಿಬಿದ್ದ ಪೊಲೀಸ್. ಸದ್ಯ ಈ ಭ್ರಷ್ಟ ತಿಮಿಂಗಿಲಗಳು ಲೋಕಾಯುಕ್ತ ಬಲೆಗೆ ಬಿದ್ದಿವೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಸರ್ಕಾರಿ ಅಧಿಕಾರಿಗಳ ಮೇಲೆ ಇಂಥ ದಾಳಿಗಳು ಆಗಾಗ ನಡೀತಾ ಇದ್ರೆ ಮಾತ್ರ ಭ್ರಷ್ಟಾಚಾರ ಕಡಿಮೆ ಆಗುತ್ತಾ, ಅಥವಾ ಇದಕ್ಕೆ ಬೇರೆ ಏನಾದರೂ ಕಠಿಣ ಕಾನೂನು ಬರಬೇಕಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮತ್ತು ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.